ಕಾಡಿನಲ್ಲಿ ವಾಸಿಸುವ ಒಬ್ರು ಸಣ್ಣ ತಪಸ್ವಿ ಈ ಅಪಾರ ಸೈನ್ಯಕ್ಕೆಲ್ಲ ಹೇಗೆ ಆಹಾರ ಕೊಡಕ್ ಸಾಧ್ಯ? ದಾರಿ ಮಧ್ಯೆ ಗಾಡಿ ಕೆಟ್ಟು ಹತ್ತಿರ ಪರಿಚಯ ಇಲ್ಲದೆ ಇರುವಂತವ್ರು ಯಾರ್ದಾರು ಮನೆಗೆ ಹೋದಾಗ. ಇವತ್ತಿನ ಕಥೆ ವಿಶ್ವಾಮಿತ್ರ ವಸಿಷ್ಠರದ್ದು. ಅದ್ಭುತ ಕಥೆಗಳೆಲ್ಲ ಹುಟ್ಟಿದ್ದು ಪ್ರಯಾಣದಲ್ಲೇ. ಆಗ ವಿಶ್ವಾಮಿತ್ರರು ಇನ್ನೂ ಮಹರ್ಷಿ ಆಗಿರ್ಲಿಲ್ಲ. ತಾನು ಬಯಸಿದ್ನೆಲ್ಲ ಬಡಿಬೇಕು ಎಂಬ ಬಲವಾದ ಹಂಬಲ ಇತ್ತು. ಈಗಿನ ಕಾಲದ ಭಾಷೆಯಲ್ಲಿ ಹೇಳಬೇಕು ಅಂತಂದ್ರೆ ಅದೊಂದು ಸಣ್ಣ ಪಿಟ್ ಸ್ಟಾಪ್ ಅಂತ ಹೇಳ್ಬೋದು. ಕೌಶಿಕನ ಮನಸ್ಸಲ್ಲಿ ಒಂದು ಸಣ್ಣ ದುರಾಸೆ ಹುಟ್ಟುತ್ತೆ. ಕೂಡಲೇ ಹಸುವನ್ನ ಸೆರೆ ಹಿಡ್ಕೊಂಡು ಬಲವಂತವಾಗಿ ಕರೆದುಕೊಂಡು ಬನ್ನಿ ಅಂತ ಸೈನಿಕರಿಗೆ ಆದೇಶ ಮಾಡ್ತಾನೆ. ಸ್ವತಃ ವಸಿಷ್ಠರಿಂದಲೇ ಬ್ರಹ್ಮರ್ಷಿ ಎಂಬ ಗೌರವವನ್ನ ಪಡೆಯುತ್ತಾರೆ. ಪ್ರವಾಸ ಅನ್ನೋದು ಕಾಲಕ್ಕೂ ಹೊಸ ರೂಪ ಪಡಿತಾ ಬಂದಿದೆ. ಈ ಕಾನ್ಸೆಪ್ಟ್ ಈಗಲ್ಲ, ಪುರಾಣ ಕಾಲದಲ್ಲೇ ಇತ್ತು. ಅದನ್ನ ವಿಹಾರ ಅಂತ ಹೇಳ್ತಿದ್ರು, ಯಾತ್ರೆ ಅಂತಿದ್ರು, ಅಥವಾ ಅದಕ್ಕೆ ಇನ್ನೂ ಬೇರೆದೇ ಹೆಸರಿರ್ಬೋದು. ಆದ್ರೆ ಅದ್ಭುತ ಕಥೆಗಳೆಲ್ಲ ಹುಟ್ಟಿದ್ದು ಪ್ರಯಾಣದಲ್ಲೇ. ಆ ಕಥೆಗಳ ಪ್ರಪಂಚವೇ ಈ ಮೈಥೋ ಟ್ರಾವೆಲ್. ಇವತ್ತಿನ ಕಥೆ ವಿಶ್ವಾಮಿತ್ರ ವಸಿಷ್ಠರದ್ದು. ಆಗ ವಿಶ್ವಾಮಿತ್ರರು ಇನ್ನೂ ಮಹರ್ಷಿ ಆಗಿರ್ಲಿಲ್ಲ. ಕೌಶಿಕ ಎಂಬ ಹೆಸರಿನ ಅತ್ಯಂತ ಪರಾಕ್ರಮಿ ರಾಜನಾಗಿದ್ದ. ಅವನ ಆಳ್ವಿಕೆಯಲ್ಲಿ ದೊಡ್ಡ ಸಾಮ್ರಾಜ್ಯ ಇತ್ತು. ತನ್ನ ಶೌರ್ಯ ಹಾಗೂ ಯುದ್ಧ ಕೌಶಲ್ಯಕ್ಕೆ ಜಗತ್ ಪ್ರಸಿದ್ಧನಾಗಿದ್ದ. ಆ ರಾಜನಿಗೆ ತಾನು ಬಯಸಿದ್ನೆಲ್ಲ ಬಡಿಬೇಕು ಎಂಬ ಬಲವಾದ ಹಂಬಲ ಇತ್ತು. ಹಾಗೆ ಒಂದು ಸಣ್ಣ ಅಹಂ ಕೂಡ ಇತ್ತು. ಒಂದು ದಿನ ಕೌಶಿಕ ತನ್ನ ಬೃಹತ್ ಸೈನ್ಯದ ಜೊತೆಗೆ ಅರಣ್ಯ ಪರ್ಯಟನೆಗೆ ಹೊರಡ್ತಾನೆ. ದಾರಿಲಿ ಸಾಕ್ತಾ ಮಹರ್ಷಿ ವಸಿಷ್ಠರ ಒಂದು ಸುಂದರವಾದ ಆಶ್ರಮ ಸಿಗುತ್ತೆ. ಈಗಿನ ಕಾಲದ ಭಾಷೆಯಲ್ಲಿ ಹೇಳಬೇಕು ಅಂತಂದ್ರೆ ಅದೊಂದು ಸಣ್ಣ ಪಿಟ್ ಸ್ಟಾಪ್ ಅಂತ ಹೇಳ್ಬೋದು. ವಸಿಷ್ಠ ಮಹರ್ಷಿಗಳು ರಾಜನನ್ನ ಮತ್ತೆ ಅವನ ಇಡೀ ಸೈನ್ಯವನ್ನ ಅತ್ಯಂತ ಪ್ರೀತಿ ಹಾಗೂ ಆದರದಿಂದ ಸ್ವಾಗತ ಮಾಡ್ತಾರೆ. ವಿಶ್ವಾಮಿತ್ರ ಮತ್ತು ಅವನ ಸಾವಿರಾರು ಸೈನಿಕರು ಅಲ್ಲೇ ಇದ್ದು ತಮ್ಮ ಆತಿಥ್ಯ ಸ್ವೀಕರಿಸಬೇಕು ಅಂತ ಮಹರ್ಷಿಗಳು ಒತ್ತಾಯ ಮಾಡ್ತಾರೆ. ಆದರೆ ರಾಜನ ಮನಸ್ಸಿನಲ್ಲಿ ಒಂದು ಆತಂಕ ಇತ್ತು. ಕಾಡಿನಲ್ಲಿ ವಾಸಿಸುವ ಒಬ್ರು ಸಣ್ಣ ತಪಸ್ವಿ ಈ ಅಪಾರ ಸೈನ್ಯಕ್ಕೆಲ್ಲ ಹೇಗೆ ಆಹಾರ ಕೊಡಕ್ ಸಾಧ್ಯ? ನಮ್ಮಿಂದ ಇವರಿಗೆ ಏನಾದ್ರು ತೊಂದರೆ ಆಗ್ಬೋದೋ ಏನೋ? ಹೀಗೆ ಯೋಚನೆ ಮಾಡ್ತಾ ಒಂದು ಸಣ್ಣ ಗೊಂದಲ ಬೇರೆ ಶುರುವಾಗಿತ್ತು. ಈಗಿನ ಭಾಷೆಯಲ್ಲಿ ಹೇಳಬೇಕು ಅಂತಂದ್ರೆ ದಾರಿ ಮಧ್ಯೆ ಗಾಡಿ ಕೆಟ್ಟು ಹತ್ತಿರ ಪರಿಚಯ ಇಲ್ಲದೆ ಇರುವಂತವ್ರು ಯಾರ್ದಾರು ಮನೆಗೆ ಹೋದಾಗ ಇಂಥ ಒಂದು ಸಂದರ್ಭನ ಎದುರಿಸ್ತಿರ್ತೀವಿ. ಆದ್ರೆ ಆಶ್ರಮದಲ್ಲಿ ನಡೆದಿದ್ದೇ ಬೇರೆದು. ಒಂದು ದೊಡ್ಡ ಪವಾಡನೆ ನಡೆದಿತ್ತು. ವಸಿಷ್ಠರು ಶಬಲೆ ಎಂಬ ಕಾಮಧೇನುವನ್ನ ಪ್ರೀತಿಯಿಂದ ಕರೆದು ಬಂದಿರುವ ಅತಿಥಿಗಳೆಲ್ಲರಿಗೂ ರಾಜಭೋಗದ ಊಟವನ್ನ ಒದಗಿಸುವಂತೆ ವಿನಂತಿ ಮಾಡ್ತಾರೆ. ಮಹರ್ಷಿಗಳ ಪ್ರಾರ್ಥನೆಗೆ ಹೂ ಅಂತ ಹೇಳಿದ ಆ ದಿವ್ಯ ಗೋವು ಇಡೀ ಸೈನ್ಯಕ್ಕೆ ಹೇರಳವಾದ ಭಕ್ಷ್ಯ ಭೋಜ್ಯಗಳನ್ನು, ಹಣ್ಣುಗಳನ್ನು, ಸಿಹಿ ತಿನಿಸುಗಳನ್ನು, ಕಬ್ಬಿನ ಹಾಲು, ಜೇನುತುಪ್ಪ, ಬಿಸಿ ಬಿಸಿಯಾದ ವಿವಿಧ ಖಾದ್ಯಗಳು, ಹೀಗೆ ಹಲವಾರು ಬಗೆಯ ತಿನಿಸುಗಳನ್ನ ಸೃಷ್ಟಿ ಮಾಡುತ್ತೆ. ಇದನ್ನ ಕಂಡು ರಾಜ ಮತ್ತು ಅವನ ಸೈನಿಕರು ಬೆರಗಾಗ್ತಾರೆ. ರುಚಿಕರವಾದ ತಿನಿಸುಗಳನ್ನು ತಿಂದು ಸಂತೃಪ್ತರಾಗ್ತಾರೆ. ಇಂಥ ಒಂದು ಸಂದರ್ಭದಲ್ಲೇ ಕೌಶಿಕನ ಮನಸ್ಸಲ್ಲಿ ಒಂದು ಸಣ್ಣ ದುರಾಸೆ ಹುಟ್ಟುತ್ತೆ. ಇಂಥ ಒಂದು ಅದ್ಭುತ ಶಕ್ತಿ ಇರುವಂತಹ ಹಸು ಕಾಡಿನ ಆಶ್ರಮದಲ್ಲೆಲ್ಲೋ ಇರೋದಕ್ಕಿಂತ ರಾಜನ ಆಸ್ಥಾನದಲ್ಲಿರುವಂಥದ್ದೇ ಹೆಚ್ಚು ಸೂಕ್ತ ಅಂತ ಅವನಿಗೆ ಅನ್ಸಕ್ ಶುರುವಾಗುತ್ತೆ. ಕೂಡಲೇ ಹೋಗಿ ವಸಿಷ್ಠರ ಬಳಿ, ನಾನು ನಿಮಗೆ 1,00,000 ಗೋವುಗಳನ್ನು ಕೊಡ್ತೇನೆ, ಶಬಲೆಯನ್ನು ನನಗೆ ಕೊಡು ಅಂತ ಹೇಳ್ತಾರೆ. ವಸಿಷ್ಠರು ಅದಕ್ಕೆ ಒಪ್ಪೋದಿಲ್ಲ. ಚಿನ್ನ, ರತ್ನಾಭರಣಗಳು ಮತ್ತು ಆನೆಗಳನ್ನು ನೀಡುವುದಾಗಿ ಕೂಡ ಆಮಿಷ ಒಡ್ತಾರೆ ವಿಶ್ವಾಮಿತ್ರರು. ಆದರೆ ವಸಿಷ್ಠರು ಅದೆಲ್ಲದನ್ನು ನಿರಾಕರಿಸ್ತಾರೆ. ಈ ಹಸು ಆಶ್ರಮದ ಪವಿತ್ರ ವಿಧಿಗಳಿಗೆ ಮತ್ತು ಅತಿಥಿಗಳ ಸೇವೆಗೆ ಅತ್ಯಗತ್ಯ, ಇದನ್ನ ಮಾರಲು ಸಾಧ್ಯವಿಲ್ಲ ಅಂತ ವಸಿಷ್ಠರು ಕೌಶಿಕನಿಗೆ ಹೇಳ್ತಾರೆ. ಈ ಮಾತು ಕೌಶಿಕನಿಗೆ ವಿಪರೀತ ಕೋಪ ತರಿಸುತ್ತೆ. ಕೂಡಲೇ ಹಸುವನ್ನ ಸೆರೆ ಹಿಡ್ಕೊಂಡು ಬಲವಂತವಾಗಿ ಕರೆದುಕೊಂಡು ಬನ್ನಿ ಅಂತ ಸೈನಿಕರಿಗೆ ಆದೇಶ ಮಾಡ್ತಾನೆ. ಆಗ ಶಬಲೆಯು ಸಹಾಯಕ್ಕಾಗಿ ವಸಿಷ್ಠರನ್ನ ಮೊರೆ ಹೋಗ್ತಾಳೆ. ಮಹರ್ಷಿಗಳ ಅನುಮತಿಯೊಂದಿಗೆ ಕಾಮಧೇನು ತನ್ನ ದಿವ್ಯ ಶಕ್ತಿಯಿಂದ ಯೋಧರ ಸೈನ್ಯವನ್ನೇ ಸೃಷ್ಟಿ ಮಾಡುತ್ತೆ. ಕೌಶಿಕನ ಬೃಹತ್ ಸೈನ್ಯ ಮತ್ತು ಕಾಮಧೇನು ಸೃಷ್ಟಿಸಿದ ಯೋಧರ ನಡುವೆ ಒಂದು ಭೀಕರ ಯುದ್ಧವೇ ನಡೆಯುತ್ತೆ. ಮಹಾನ್ ರಾಜನಾಗಿದ್ದರೂ ವಿಶ್ವಾಮಿತ್ರ ಆ ಯುದ್ಧದಲ್ಲಿ ಹೀನಾಯವಾಗಿ ಸೋಲ್ತಾನೆ. ಅವನ ಸೈನಿಕರೆಲ್ಲ ನಾಶವಾಗ್ತಾರೆ ಮತ್ತು ಅನೇಕ ಪುತ್ರರು ಪ್ರಾಣ ಕಳೆದುಕೊಳ್ತಾರೆ. ತೀವ್ರ ಅವಮಾನಕ್ಕೊಳಗಾದ ರಾಜ ತನ್ನ ರಾಜ್ಯಕ್ಕೆ ವಾಪಸ್ಸಾಗ್ತಾನೆ. ಈ ಸೋಲು ಕೌಶಿಕನ ಕಣ್ಣನ್ನು ತೆರೆಸುತ್ತೆ. ಋಷಿಗಳ ಬಳಿ ಇರುವಂತಹ ಆಧ್ಯಾತ್ಮಿಕ ಮತ್ತು ಆಂತರಿಕ ಶಕ್ತಿ ರಾಜನ ಲೌಕಿಕ ದೈಹಿಕ ಶಕ್ತಿಗಿಂತ ಎಷ್ಟೋ ಪಟ್ಟು ದೊಡ್ಡದು ಎಂಬ ಸತ್ಯ ಅವನಿಗೆ ಅರಿವಾಗುತ್ತೆ. ತಕ್ಷಣವೇ ತನ್ನ ರಾಜ್ಯ, ಕಿರೀಟ ಮತ್ತು ಸಕಲ ಸುಖ ಭೋಗಗಳನ್ನೆಲ್ಲ ಸಂಪೂರ್ಣವಾಗಿ ತ್ಯಜಿಸಿ ಹಿಮಾಲಯದ ತಪ್ಪಲಿಗೆ ಹೋಗಿ ಧ್ಯಾನ ಮಾಡೋಕೆ, ತಪಸ್ಸು ಮಾಡೋದಕ್ಕೆ, ಈಶ್ವರನ ಅನುಗ್ರಹ ಪಡೆಯೋದಕ್ಕೋಸ್ಕರ ವಿಶ್ವಾಮಿತ್ರ ತಪಸ್ಸನ್ನ ಶುರು ಮಾಡ್ತಾನೆ. ಕೊನೆಗೆ ತನ್ನ ತಪ್ಪನ್ನು ತಿದ್ದುಕೊಂಡು ಕೇವಲ ಜ್ಞಾನ ಮತ್ತು ಧ್ಯಾನದಿಂದ ಸಾಧಿಸಿ ಸ್ವತಃ ವಸಿಷ್ಠರಿಂದಲೇ ಬ್ರಹ್ಮರ್ಷಿ ಎಂಬ ಗೌರವವನ್ನ ಪಡೆಯುತ್ತಾನೆ. ಹೌದು, ಯಾವುದೋ ಊರಿಗೆ ಹೊರಟು ದಾರಿಯಲ್ಲಿ ಸಿಕ್ಕ ಸಣ್ಣ ಘಟನೆ ಅಥವಾ ಸಂಘರ್ಷ ಎಷ್ಟರ ಮಟ್ಟಿಗೆ ವ್ಯಕ್ತಿಯನ್ನು ಘಾಸಿಗೊಳಿಸುತ್ತೆ ಅಂದ್ರೆ ಅದು ನಮ್ಮ ಅಹಂಕಾರವನ್ನ ಮುರಿದು ನಮ್ಮನ್ನು ನಾವೇ ಮತ್ತೊಮ್ಮೆ ಕಂಡುಕೊಳ್ಳುವಂತಹ ಒಂದು ಪ್ರಕ್ರಿಯೆಯನ್ನ ಶುರು ಮಾಡುತ್ತೆ. ನಿಜವಾದ ಪ್ರಯಾಣಗಳು ಮನುಷ್ಯನನ್ನು ಅಹಂಕಾರಿ ರಾಜನಿಂದ ಶಾಂತ ಸ್ವಭಾವದ ಮಹಾಜ್ಞಾನಿಯನ್ನಾಗಿ ಪರಿವರ್ತನೆ ಮಾಡುತ್ತೆ ಅನ್ನೋದಕ್ಕೆ ವಿಶ್ವಾಮಿತ್ರರ ಈ ಕಥೆಯೇ ಜೀವಂತ ಸಾಕ್ಷಿ. ಇದಾಗಿತ್ತು ಇವತ್ತಿನ ಮೈಥೋ ಟ್ರಾವೆಲ್, ವಿಶ್ವಾಮಿತ್ರ ಹಾಗೂ ವಸಿಷ್ಠರ ಕಥೆ. ಇಂತಹ ಇನ್ನಷ್ಟು ವಿಶೇಷ ಕಥೆಗಳು ಮೈಥೋ ಟ್ರಾವೆಲ್ ಸೀರೀಸ್ ಅಲ್ಲಿ ಬರುತ್ತೆ. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ. ಧನ್ಯವಾದ. ನಾನು ಪ್ರಮೋದ.